Hi Narendra, how are you? I'm good, sir. Okay. So congratulations on your placement. Thank you, sir. This is Yogesh here from Quality Department. Now I'm going to take your feedback. Yes, Please sir. introduce yourself. Hi, everyone. This is Narendra. I'm from Hospete. Completed my BE at PDIT Hospete. Okay. Uh, So tell me Narendra, how did you come to know about CMTI? I was searching for a interior designing course, but I got a feedback that CMTI is very good at placements and classes. Somehow I came here and inquired. Then I joined here. Okay. So ಹೇಳಿ ನರೇಂದರ್ ನಿಮ್ದು ಡ್ಯೂರಿಂಗ್ ದ ಇಂಟರ್ನ್ಶಿಪ್ CMTI ನಲ್ಲಿ ಏನೇನ್ ಕ್ಲಾಸ್ ಅಟೆಂಡ್ ಮಾಡಿದ್ರಿ ಏನೇನ್ ಕಲ್ತ್ರಿ? ಸರ್ ಫಸ್ಟ್ ನಾನು ಹೇಳ್ಬೇಕೇನು ಅಂದ್ರೆ ನಾನು ಸೈಟ್ ಅಲ್ಲಿ ವರ್ಕ್ ಮಾಡಿದ್ದೆ, ಸೈಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತು. ನನಗೆ ಇಂಟೀರಿಯರ್ ಡಿಸೈನರಿಂಗ್ ಆಗಿ ನನ್ನ ಕೆರಿಯರ್ ನ ಫಾಲೋ ಮಾಡ್ಬೇಕಿತ್ತು. ನಾನು ಇಲ್ಲಿ ಬಂದು ಎಂಕ್ವೈರಿ ಮಾಡಿದಾಗ ಎಲ್ಲರೂ ನೀಟಾಗಿ ಇನ್ಫಾರ್ಮೇಶನ್ ಎಲ್ಲ ಪ್ರೊವೈಡ್ ಮಾಡಿದ್ರು. ಆಮೇಲೆ ಜೂನ್ 15th ಬ್ಯಾಚ್ ಗೆ ಜಾಯ್ನ್ ಆದೆ. ಜೂನ್ 15th ಬ್ಯಾಚ್. ಇನ್ನು ನಾನು 3 months ಕಂಪ್ಲೀಟ್ ಆಗಿಲ್ಲ, ಅಷ್ಟರೊಳಗೆ ಪ್ಲೇಸ್ಮೆಂಟ್ ಆಯ್ತು. ಸ್ಟಾರ್ಟಿಂಗ್ ಇಂದ ಬೇಸಿಕ್ಸ್, ಯೂನಿಟ್ ಮೆಜರ್ಮೆಂಟ್ ಇಂದ ಮೆಟೀರಿಯಲ್ಸ್, ಕೋರ್ ಫಿನಿಶಸ್, ಮತ್ತೆ ಪ್ರೊಡಕ್ಷನ್ ಪ್ರಾಸೆಸ್, ಪ್ರೊಕ್ಯೂರ್ಮೆಂಟ್, ಮತ್ತೆ ಕಂಪ್ಲೀಟ್ ಇಂಟೀರಿಯರ್ ಡಿಸೈನಿಂಗ್ ಪ್ರಾಸೆಸ್ ಹೇಗಿರುತ್ತೆ, ಮತ್ತೆ ಸಾಫ್ಟ್ವೇರ್ಸ್, ಆಟೋಕ್ಯಾಡ್, ಸ್ಕೆಚ್ಅಪ್, ಮತ್ತೆ ಆಟೋಕ್ಯಾಡ್ ಅಲ್ಲಿ ಮತ್ತೆ ಅದಕ್ಕೆ ಎಕ್ಸ್ಟೆನ್ಷನ್ಸ್, ಎನ್ಸ್ಕೇಪ್ ಆಗ್ಲಿ, ಸ್ಕೆಚ್ಅಪ್ ಗೆ ಎನ್ಸ್ಕೇಪ್, ಮತ್ತೆ ವೈಕ್ಯೂ ಆರ್ಚ್ ಆಟೋಕ್ಯಾಡ್ಗೆ ಎಲ್ಲ ಹೇಳ್ಕೊಟ್ರು. ಚೆನ್ನಾಗ್ ಅನ್ಸ್ತು. ಅದ್ರ ಮೇಲೆ ನನ್ನ ಪೋರ್ಟ್ಫೋಲಿಯೋ ಹೆಂಗ್ ಪ್ರಿಪೇರ್ ಮಾಡೋದೆಲ್ಲ ಹೇಳಿದ್ರು. ಆ ಪೋರ್ಟ್ಫೋಲಿಯೋನ ನಾನು ಸ್ವಲ್ಪ ಎಲ್ಲ ಅಪ್ಡೇಟ್ ಮಾಡಿ, ನಾನು ಇನ್ಫಾರ್ಮೇಶನ್ ಎಲ್ಲ ಅಪ್ಡೇಟ್ ಮಾಡಿ ಡಿಸೈನ್ಸ್ ಹಾಕಿ ಜಾಬ್ ಸರ್ಚ್ ಮಾಡ್ತಾ ಇದ್ದೆ. ನನ್ನ ಪ್ಲೇಸ್ಮೆಂಟ್ ಆಗಿದ್ದು CMTI ಥ್ರೂ. ಫ್ಯಾಂಟಾಸ್ಟಿಕ್. ಓಕೆ, ನಿಮ್ಮ ಸೈಟ್ ವಿಸಿಟ್ ಬಗ್ಗೆ ಹೇಳಿ. ಯಾವ್ಯಾವ ಫ್ಯಾಕ್ಟ್ರಿ ಹೋಗಿದ್ರಿ, ಶೋರೂಮ್ಸ್ ಹೋಗಿದ್ರಿ, ಎಕ್ಸ್ಪೀರಿಯನ್ಸ್ ಇಂಟರ್ವ್ಯೂ ಹೋಗಿದ್ರಿ, ಅದ್ರ ಬಗ್ಗೆ ಅಲ್ಲಿ ಲರ್ನಿಂಗ್ಸ್ ಏನಿತ್ತು ಅದು ಕೂಡ ಹೇಳ್ತೀರಾ? ಲೈಕ್ ಐಕಿಯಾ ಶೋರೂಮ್ಸ್ ಹೋಗಿದ್ವಿ, ಮತ್ತೆ ಇಬೋಗ್ ಹೋಗಿದ್ವಿ, ಪೆಪ್ಪರ್ ಫ್ರೈಗ್ ಹೋಗಿದ್ವಿ. ಅಲ್ಲೆಲ್ಲ ಯಾವ್ಯಾವ ತರ ಸೋಫಾಸ್ ಇದೆ, ಯಾವ್ಯಾವ ತರ ನ್ಯೂ ಟೇಬಲ್ಸ್ ಇದೆ, ಯಾವ್ಯಾವ ತರ ನ್ಯೂ ಮೆಟೀರಿಯಲ್ಸ್ ಇದೆ, ಎಲ್ಲ ಐಡಿಯಾ ಬಂತು. ಅದಾದ್ಮೇಲೆ ಫೆನೆಸ್ಟಾ ಹೋಗಿದ್ವಿ. ಅದಾದ್ಮೇಲೆ ಬಿಲ್ಡ್ ಎಕ್ಸ್ಪೋ ಅಂತ ಒಂದು DR ಬಿಲ್ಡ್ ಎಕ್ಸ್ಪೋ ಕರ್ಕೊಂಡು ಹೋಗಿದ್ರು. ಅಲ್ಲಿ ಡಿಫ್ರೆಂಟ್ ವೆಂಡರ್ಸ್ ತರ ಎಲ್ಲಾರು ಬಂದು ಅವ್ರವ್ರದ್ದು ಏನೇನಿದೆ ಮೆಟೀರಿಯಲ್ಸ್ ಎಲ್ಲ ಶೋ ಮಾಡಿದ್ರು. ಮತ್ತೆ ಅದಾದ್ಮೇಲೆ ಇನ್ನೂ 2 ಯಾವ್ದೋ ಹೋಗಿದ್ದೆ ಸರ್. ಓಕೆ. ಸೊ ನಿಮ್ಮ ಇಂಟರ್ನ್ಶಿಪ್ ಟೈಮ್ ನಲ್ಲಿ ಟ್ರೈನರ್ ಸಪೋರ್ಟ್ ಹೇಗಿತ್ತು? ಹೇಗೆ ನಿಮಗೆ ಇಂಟರ್ನ್ಶಿಪ್ ನಾನು CMTI ಥ್ರೂನೇ ಇನ್ಸ್ಪೈರ್ ಇಂಟೀರಿಯೋ ಅಂತ ಕಂಪ್ನಿ ಮಾಡಿದ್ದೆ ಸರ್. ಅಲ್ಲಿ ನನಗೆ 2D ಡ್ರಾಯಿಂಗ್ ಮತ್ತೆ ಎಕ್ಸಿಕ್ಯೂಷನ್ ರೋಲ್ ಸಿಕ್ಕಿತ್ತು. 2D ಡ್ರಾಯಿಂಗ್ ಎಲ್ಲ ಅವ್ರ ಡೀಟೇಲ್ಸ್ ಎಲ್ಲ, ಕ್ಲೈಂಟ್ ಡೀಟೇಲ್ಸ್ ಏನೇನ್ ಬೇಕು ಅವೆಲ್ಲ ಡೀಟೇಲ್ ಆಗಿ ಕೊಡ್ತಾರೆ. ಅದ್ರ ಪ್ರಕಾರ ನಮ್ಮ ಇನ್ಸ್ಪೈರ್ ಇಂಟೀರಿಯರ್ ಅವರು ನಮ್ಗೆ ಗೈಡ್ ಮಾಡ್ತಾರೆ ಏನೇನ್ ಮಾಡ್ಬೇಕು ಏನೇನಿಲ್ಲ ಅಂತ. ಮತ್ತೆ ಆದ್ಮೇಲೆ ಸೈಟ್ ಅಲ್ಲಿ ಹೋದಾಗ ಅಲ್ಲಿ ಏನೇನ ನೋಡ್ಕೋಬೇಕು, ಯಾವ ತರ ಇರುತ್ತೆ ಅಂತ ಎಲ್ಲ ಇನ್ಫಾರ್ಮೇಶನ್ ಅವರೇ ಕೊಟ್ಟು ನಮಗೆ 1 month ಇಂಟರ್ನ್ಶಿಪ್ ಇತ್ತು. ಓಕೆ. So during your training, was the support from the coordinators? ಸರ್ ಕಂಪ್ಲೀಟ್ ಸಪೋರ್ಟ್ ಇತ್ತು. ನಾನು ಎಸ್ಪೆಷಲಿ ಪ್ರತಾಪ್ ಸಾರಿಗೆ, ಯಾಕೆಂದ್ರೆ ಅವ್ರ ಇಂಟರ್ವ್ಯೂ ಹೇಗಿರುತ್ತೆ, ಏನೇನೆಲ್ಲ ಕ್ವಶನ್ಸ್ ಕೇಳ್ತಾರೆ, ಹೇಗ್ ತರ ಆನ್ಸರ್ ಮಾಡ್ಬೇಕು, ಮತ್ತೆ ಯೋಗೇಶ್ ಸರ್ ನಿಮಗೂ ನೀವು ಯಾವ ತರ ಇಂಟರ್ವ್ಯೂ ಪ್ರಿಪೇರ್ ಆದಾಗ ಯಾವ ತರ ಹೋಗ್ಬೇಕು, ಅಲ್ಲಿ ಯಾವ ತರ ಅಟೆಂಡ್ ಆಗ್ಬೇಕು, ಯಾವ ಕಂಪ್ನೀಸ್ ಹೇಗಿರುತ್ತೆ, ಯಾವ ತರ ಸೆಲೆಕ್ಷನ್ ಹೇಗ್ ಮಾಡ್ತಾರೆ, ಮತ್ತೆ ಕಮ್ಯುನಿಕೇಶನ್ ಹೇಗಿರ್ಬೇಕು, ಕಮ್ಯುನಿಕೇಶನ್ ಮೇಲೆ ಪ್ಯಾಕೇಜ್ ಎಲ್ಲ ಹೇಗಿರುತ್ತೆ ಎಲ್ಲ ಗೈಡ್ ಮಾಡಿ ನಮಗೆ ಒಂದು ನೀಟಾಗಿ ಗೈಡ್ ಮಾಡಿ ಸಜೆಸ್ಟ್ ಮಾಡಿದಕ್ಕೆ ನಿಮಗೂ ಥ್ಯಾಂಕ್ ಹೇಳ್ತೀನಿ, ಪ್ರತಾಪ್ ಸರ್ಗೂ ಥ್ಯಾಂಕ್ ಹೇಳ್ತೀನಿ. ನಿಮಗೆ ಅಷ್ಟೇ ಅಲ್ಲದೆ ಮತ್ತೆ ಕೋಆರ್ಡಿನೇಟರ್ಸ್ ಎಲ್ಲರೂ ನೀಟಾಗಿ ಫ್ರೆಂಡ್ಲಿ ಆಗಿ ಸಪೋರ್ಟ್ ಮಾಡಿ, ನಮ್ಗೆ ಏನಾದ್ರು ಡೌಟ್ಸ್ ಇದ್ರು ಎಲ್ಲ ನೀಟಾಗಿ ಕ್ಲಾರಿಫೈ ಮಾಡಿ, ನಮ್ಗೆ ಇಂಟರ್ವ್ಯೂ ಯಾವಾಗ ಶೆಡ್ಯೂಲ್ ಆಗಿದೆ ಎಲ್ಲ ಹೇಳಿ ನಮಗೆ ನೀಟಾಗಿ ಗೈಡ್ ಮಾಡಿದ್ರು. ಥ್ಯಾಂಕ್ ಯು ನರೇಂದ್ರ. ಸೊ ಕಮಿಂಗ್ ಟು ಯುವರ್ ಪ್ಲೇಸ್ಮೆಂಟ್, ಸೊ HR ಟೀಮ್ ಕಡೆಯಿಂದ ನಿಮ್ಗೆ ಸಪೋರ್ಟ್ ಗೈಡೆನ್ಸ್ ಹೇಗಿತ್ತು, ಅದ್ರ ಬಗ್ಗೆ ಹೇಳ್ತೀರಾ? ಆಕ್ಚುಲಿ ನನ್ನ ಫಸ್ಟ್ ಇಂಟರ್ವ್ಯೂ ಆಗ್ಲಿಲ್ಲ, ಒಂದು 3 interviews ಕೊಡ್ಸಿದ್ರು. ನಂದು 3rd ಇಂಟರ್ವ್ಯೂ ಆಗಿದ್ದು. ನಮಗೆ ಫಸ್ಟ್ ಇಂಟರ್ವ್ಯೂ ಅಲ್ಲಿ ಹೋದಾಗ ಒಂಥರ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತು. ನಮಗೆ ಇಂಟರ್ವ್ಯೂ ಹೇಗಿರುತ್ತೆ, ಏನೇನೆಲ್ಲ ಕೊಡ್ತಾರೆ. ಆಕ್ಚುಲಿ ಇಂಟರ್ವ್ಯೂ ಸೆಷನ್ ಅಂತ ನಮಗೆ ಒಂದು ಕಂಡಕ್ಟ್ ಮಾಡಿದ್ರು. ಅವೆಲ್ಲ ಏನೇನ್ ಕೇಳಿದ್ರು ಕ್ವಶನ್ಸ್ ಅದೇ ಕೇಳಿದ್ರು. ಬಟ್ ಫಸ್ಟ್ ಟೈಮ್ PR ಅಲ್ಲಿ ಕ್ರ್ಯಾಕ್ ಮಾಡಕ್ ಆಗ್ಲಿಲ್ಲ. ಸೆಕೆಂಡ್ ಟೈಮ್ ಅವ್ರಿಗೆ ಏನೋ ಎಕ್ಸ್ಪೀರಿಯನ್ಸ್, ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರ್ಬೇಕು ಅಂತ ಸೆಲೆಕ್ಟ್ ಮಾಡಿಲ್ಲ. ಬಟ್ 3rd ಟೈಮ್ ಪ್ರಾಪರ್ ಆಗಿ ಎಲ್ಲ ಪ್ರಿಪೇರ್ ಆಗಿ ಹೋಗಿದ್ದೆ, ಮತ್ತೆ ವಿತ್ ಸಪೋರ್ಟ್ ಎಲ್ಲ ಚೆನ್ನಾಗಿ ಆಯ್ತು. ಓಕೆ. ಸೊ ನಿಮ್ ಕಡೆಯಿಂದ ಹೇಗಿತ್ತು ಪ್ರಿಪರೇಷನ್? ನಮ್ ಕಡೆಯಿಂದ ಹೇಗಿದ್ರು ಸಪೋರ್ಟ್ ಗೈಡೆನ್ಸ್ ಕೊಟ್ಟಿದ್ರು, ಆಫ್ಲೈನ್ ಟೆಸ್ಟ್, ಆನ್ಲೈನ್ ಟೆಸ್ಟ್, ಮಾಕ್ ಟೆಸ್ಟ್ ಎಲ್ಲ. ಬಟ್ ನಿಮ್ ಕಡೆಯಿಂದ ಹೇಗ್ ಪ್ರಿಪರೇಷನ್ ಮಾಡ್ಕೊಂಡು ಹೋಗಿದ್ರಿ? ನನ್ ಕಡೆಯಿಂದ ಅಂದ್ರೆ ಫಸ್ಟ್ ನೀವು ಏನೇನ್ ಪ್ರಿಪೇರ್ ಮಾಡಿದೀರಾ ಅದನ್ನು ಫಸ್ಟ್ ಎಲ್ಲ ನೀಟಾಗಿ ರಿವೈಸ್ ಮಾಡೋದು ಡೈಲಿ.
ಮತ್ತೆ ಸಾಫ್ಟ್ವೇರ್ ಅಲ್ಲಿ ಸ್ವಲ್ಪ ತರೋ ಆಗೋದು. ಮೇನ್ ನನ್ ಕಮ್ಯುನಿಕೇಶನ್ ಅಷ್ಟು ಚೆನ್ನಾಗಿದ್ದಿಲ್ಲ, ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ಕೊಂಡೆ. Okay. ಮತ್ತೆ ಲಿಂಕ್ಡ್ ಇನ್ ಅಲ್ಲಿ ಹೇಗೆ ಅಪ್ಲೈ ಮಾಡೋದು ಅವು ಎಲ್ಲ ನೀಟಾಗಿ ತಿಳ್ಕೊಂಡು ಲಿಂಕ್ಡ್ ಇನ್ ಪ್ರೊಫೈಲ್ ಎಲ್ಲ ಮಾಡಿ ನೆಕ್ಸ್ಟ್ ಪ್ರೊಸೀಡ್ ಆದ. Okay, good. So after joining CMTA, ನಿಮ್ಗೊಂದು 3-4 ಟಾಪಿಕ್ಸ್ ಈ ತರ you're coming to know for the first time, ಆ ತರ ಯಾವ ಟಾಪಿಕ್ಸ್ ಗಳು ಅನಿಸ್ತು ನಿಮಗೆ? ಏನೇನೆಲ್ಲ ಹೊಸ ಟಾಪಿಕ್ಸ್ ಕಲ್ತೀರಾ, ಹೊಸ ಸಬ್ಜೆಕ್ಟ್ಸ್ ಟಾಪಿಕ್ಸ್? ಲೈಕ್ ಇಂಟೀರಿಯರ್ ಡಿಸೈನಿಂಗ್ ಅಲ್ಲಿ ಇಂಟೀರಿಯರ್ ಡಿಸೈನ್ ಸ್ಟೈಲ್ಸ್ ಅಂತ ಇದಾವೆ, ಡಿಫ್ರೆಂಟ್ ಮಾಡರ್ನ್, ಕಾಂಟೆಂಪರರಿ, ಟ್ರೆಡಿಷನಲ್, ಅದೆಲ್ಲ ಇಂಟೀರಿಯರ್ ಈ ತರ ಡಿಫ್ರೆಂಟ್ ಸ್ಟೈಲ್ಸ್ ಇದಾವೆ. ಎಲ್ಲ ನೀಟಾಗಿ ಸಾದಿಯಾ ಮ್ಯಾಮ್ ಅಂತ ಬಂದಿದ್ರು ಗೆಸ್ಟ್ ಲೆಕ್ಚರ್ ಆಗಿ, ಅವ್ರು ನೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಮತ್ತೆ ಅದಾದ್ಮೇಲೆ ಸೈಟ್ ಮೆಜರ್ಮೆಂಟ್ ಹೇಗ್ ತಗೋಬೇಕು ಅಂತ ಅದನ್ನೆಲ್ಲ ಪ್ರತಾಪ್ ಸರ್ ಗೈಡ್ ಮಾಡಿದ್ರು. ಪ್ರಿನ್ಸಿಪಲ್ಸ್ ಆಫ್ ಇಂಟೀರಿಯರ್ ಡಿಸೈನಿಂಗ್ ಏನಿರುತ್ತೆ, ಕಲರ್ ಥಿಯರಿ ಏನಿರುತ್ತೆ, ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಓಕೆ, ಗುಡ್. ಸೊ ಫೈನಲ್ ಆಗಿ ನಿಮ್ಮ ಜೂನಿಯರ್ಸ್ಗೆ ಮತ್ತೆ ನಿಮ್ಮ ಸ್ಟೂಡೆಂಟ್ಸ್ ವುಡ್ ಲೈಕ್ ಟು ಜಾಯಿನ್ CMT, ಅವ್ರಿಗೆ ಏನಕ್ಕೆ? ಸರ್ ಬಹಳ ಖುಷಿ ಆಗ್ತಾ ಇದೆ. ನಾನು ಇಲ್ಲಿ ಜಾಯ್ನ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಎಲ್ರಿಗೂ ಟೆನ್ಷನ್ ಇದ್ದೇ ಇರುತ್ತೆ, ನನಗೆ ಕೂಡ ಆ ಟೆನ್ಷನ್ ಇತ್ತು. ನಾನು ಆಕ್ಚುಲಿ ಅನ್ಕೊಂಡಿದ್ದೆ ನಾನು ಒಂದು 4-5 months ಅಲ್ಲಿ ಪ್ಲೇಸ್ ಆಗ್ತೀನಿ ಅಂತ. ನಾನು 3 months ಇನ್ನೂ ಆಗ್ಲಿಲ್ಲ. ಈ 15th ಬಂದ್ರೆ ಇದು ಯಾವ್ದು ಸೆಪ್ಟೆಂಬರ್ 15th ಬಂದ್ರೆ 3 months ಆಗುತ್ತೆ. ವಿತಿನ್ 3 months ಪ್ಲೇಸ್ ಆಗಿದ್ದಕ್ಕೆ ಅದಕ್ಕೆ CMTIನೇ ಕಾರಣ. ಬೇರೆ ಎಲ್ಲರಿಗೂ ಹೇಳ್ತೀನಿ, ಈ ವಿಡಿಯೋ ಯಾರು ನೋಡ್ತಾರೆ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ. ಬಹಳ ಚೆನ್ನಾಗಿದೆ ಪ್ಲೇಸ್ಮೆಂಟ್. ಒಂದಷ್ಟೇ ಅಲ್ಲ, ಕಂಪ್ನೀಸ್ ಕಂಟಿನ್ಯೂ ಇವರು ರೆಫರ್ ಮಾಡ್ತಾ ಇರ್ತಾರೆ ಕಂಪ್ನೀಸ್ಗೆ. ನಿಮಗೆ ಒಂದೇ ಇಂಟರ್ವ್ಯೂ ಆಗ್ಲಿಲ್ಲ ಅಂದ್ರೆ ಬೇರೆ ಶೆಡ್ಯೂಲ್ ಮಾಡ್ತಾನೆ ಇರ್ತಾರೆ. ಸದ್ಯಕ್ಕೆ ಇಂಟೀರಿಯರ್ ಡಿಸೈನಿಂಗ್ ಅಲ್ಲಿ ವಾಸ್ಟ್ ಆಪರ್ಚುನಿಟೀಸ್ ಇದೆ, ವೇಕೆನ್ಸೀಸ್ ಬಹಳ ಇದೆ, ಬಹಳ ಇನ್ನೂ ಗ್ರೋಯಿಂಗ್ ಕಂಪ್ನಿ ಇದೆ. ನೀವು ಸದ್ಯಕ್ಕೆ ನೀವು ಜಾಯ್ನ್ ಆಗಿ, ಆದಷ್ಟು ಬೇಗ ಜಾಯ್ನ್ ಆಗಿ ಪ್ಲೇಸ್ಮೆಂಟ್ ತಗೊಳ್ಳಿ, ನಿಮ್ ಕೆರಿಯರ್ ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸರ್, ಅಷ್ಟೇ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ನರೇಂದರ್, ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಅಂಡ್ ವ್ಯಾಲ್ಯೂಬಲ್ ಸರ್ ಮತ್ತೆ ನಾನು ದೀಪಾ ಮ್ಯಾಮ್ ಅವರಿಗೂ ಅಶೋಕ್ ಸಾರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ ಬಯಸ್ತೀನಿ ಸರ್. ಶೋರ್, ಅದನ್ನು ಕೂಡ ಕನ್ವೆ ಮಾಡ್ತೀವಿ ದೀಪಾ ಮ್ಯಾಮ್ ಮತ್ತೆ ಅಶೋಕ್ ಸರ್ಗೆ. ಸೊ ಥ್ಯಾಂಕ್ ಯು ನರೇಂದರ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಅಂಡ್ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್. ಸೊ ಕಂಗ್ರ್ಯಾಚುಲೇಷನ್ಸ್ ಅಗೇನ್ ಆನ್ ಯುವರ್ ಪ್ಲೇಸ್ಮೆಂಟ್ and wishing you good luck for your future. Thank you, sir.